ಕಾನ್ಸ್ಟೇಬಲ್ ನಡೀರಿ. ಯೋಗು, ಏನೋ ಇದು ಬಾಣ ನಮ್ಗೆ ರಿವರ್ಸ್ ಹೊಡಿತಾ ಇದೆ. ಹೀಗೆ ಬಿಟ್ರೆ ಇನ್ನು ಏನೇನಾಗತ್ತೋ. ಕುಮಾರ, ನಮ್ಮ ಶ್ರೀಮಂತಿಗೆ ಮದುವೆ ನಿಶ್ಚಯ ಆಗಿರೋ ವಿಷಯ ನಿನಗೆ ಗೊತ್ತಿದೆ. ಅವನ ಮದುವೆಗೆ ತಾಳಿ ಒಂದು ನೀನು ಮಾಡ್ಕೊಟ್ಬಿಡಪ್ಪ. ಅದಕ್ಕೇನಂತೆ, ಮಾಡ್ಕೊಡೋಣ ಬಿಡಿಯಮ್ಮ. ಕುಮಾರ, ಇಲ್ಲಿ ಕೂತಿದ್ದಾಳಲ್ಲ, ಇವಳೆ ಮದುಮಗಳು ಸಪ್ತಮಿ. ನಮಸ್ಕಾರ ಅಮ್ಮ. ನಮ್ಮ ಮನೆ ಭಾವಿ ಸೊಸೆ. ಅವರು ಬೀಗರು. ನಮಸ್ಕಾರ. ಇವರು ಬೀಗರ ಮಕ್ಕಳು. ನಮಸ್ಕಾರ. ನಾಳೆನೆ ಲಕ್ಷ್ಮೀ ದೇವಿ ವಾರ. ನಾಳೆನೆ ತಾಳಿ ಕೆಲಸನ ಶುರು ಮಾಡ್ಕೊಳ್ತೀನಿ ಬಿಡಿ. ಒಳ್ಳೇದು ಒಳ್ಳೇದು. ಆ ದೇವಿ ಆಶೀರ್ವಾದ ನಮ್ಮ ಸಪ್ತಮಿ ಶ್ರೀಮಂತ ಮೇಲೆ ಇಬ್ಬರ ಮೇಲೂ ಇರಲಿ. ಹೇಳಿ, ನಿಮ್ಮ ಸಂಪ್ರದಾಯ ಪ್ರಕಾರ ಯಾವ ಥರ ತಾಳಿ ಇರಬೇಕು? ಅಪ್ಪ ಇರಮ್ಮ, ನಾನು ಮಾತಾಡ್ತೀನಿ. ನಾಗರಾಜು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಅಲ್ಲ, ನಾನು ಇದನ್ನ ಮುಂಚೆನೆ ಮಾತಾಡಬೇಕಾಗಿತ್ತು. ಆದರೆ ಈ ಮದುವೆ ತಯಾರಿ ಗಡಿಬಿಡಿನಲ್ಲಿ ಮರ್ತ್ಬಿಟ್ಟಿದ್ದೆ ಕಣೋ. ಅದಕ್ಕೇನಂತ ಹೇಳೋ, ಏನ್ ವಿಷಯ? ಏನಾದ್ರೂ ಮಾತಾಡ್ಬೇಕಾಗಿತ್ತಾ? ಸಪ್ತಮಿ, ಆ ಬಾಕ್ಸ್ ಕೊಡಮ್ಮ. ಹಾಪ. ನಾಗರಾಜು, ಈ ಬಾಕ್ಸಲ್ಲಿ ಸಪ್ತಮಿ ತಾಯಿ ಗೌರಿದು ತಾಳಿ ಸರ, ಬೊಟ್ಟು, ಕಾಸು ಎಲ್ಲ ಇದೆ. ಈಗ ಇದರಲ್ಲೇನೆ ನಮ್ಮ ಸಪ್ತಮಿಗೆ ತಾಳಿ ಮಾಡಿಸ್ಬೇಕು ಅಂತ ನನ್ನ ಆಸೆ. ನನ್ನ ಆಸೆ ಅನ್ನೋದಕ್ಕಿಂತ ಇವರಮ್ಮ ಗೌರಿ ಕನಸು ಕಣೋ ಇದು. ನಮ್ಮ ಸಪ್ತಮಿನೂ ಇದರಲ್ಲೇ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾಳೆ. ಅದಕ್ಕೆ ಅಪ್ಪ, ಈ ಐಡಿಯಾ ಚೆನ್ನಾಗಿದೆ. ನಾವು ಹೊಸ ಚಿನ್ನದಲ್ಲಿ ತಾಳಿ ಮಾಡಿಸೋದ್ಕಿಂತ ಹಳೆ ಚಿನ್ನದಲ್ಲೇ ತಾಳಿ ಮಾಡಿಸಿದ್ರೆ ಒಳ್ಳೇದಪ್ಪ. ಇದರಿಂದ ಖರ್ಚು ಮಿಕ್ಕುತ್ತೆ. ಬಾವಾ, ತಾಳಿ ಏನೋ ಗಂಡಿನ ಕಡೆಯವ್ರು ಮಾಡಿಸ್ಬೇಕು ನಿಜ. ಆದ್ರೆ ಸಪ್ತಮಿ ಆಸೆ ಪಡ್ತಿದ್ದಾಳೆ ಅಂದ್ಮೇಲೆ ಅವಳು ಹೇಳ್ದಾಗೆ ಮಾಡಿ. ಹೌದು ನಾಗರಾಜು, ಇದರಲ್ಲಿ ಲಕ್ಷ್ಮೀದೇವಿ ಆಶೀರ್ವಾದನೂ ಇರುತ್ತೆ, ಜೊತೆಗೆ ಸಪ್ತಮಿ ತಾಯಿ ಗೌರಿ ಆಶೀರ್ವಾದನೂ ಇರುತ್ತೆ. ಇದರಿಂದ ಶ್ರೀಮಂತು ಸಪ್ತಮಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇರುತ್ತೆ. ಏನಂತೀಯಾ? ನಾಗರಾಜು, ಯಾಕೋ ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಮ್ಮ. ವೆಂಕಟು, ಗೌರಿ ತಾಳಿಯಿಂದ ಹೊಸ ತಾಳಿ ಮಾಡ್ಸಕ್ಕೆ ಆಗಲ್ಲ ಅನ್ಸತ್ತೆ. ಹೊಸ ತಾಳಿ ಮಾಡ್ಸಕ್ಕಾಗಲ್ವಾ? ಯಾಕೋ? ಯಾಕೆ ಮಾಡ್ಸಕ್ಕಾಗೋದಿಲ್ಲ? ಹೇಳ್ತೀನಮ್ಮ, ಅದಕ್ಕೆ ಕಾರಣನೂ ಇದೆ. ಒಂದು ನಿಮಿಷ, ಬಂದೇ ಇರಿ. ರೀ,
ಏನಾಯ್ತು? ಅದೇ ನನಗೂ ಗೊತ್ತಿಲ್ಲ, ನೋಡೋಣ ಇರಿ.